ವೀಕ್ಷಕ ನಮಸ್ಕಾರ. ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ಸಂಗೀತ ರಂಗನಾಥ್. ಈಗ ರಾಣೆಬೆನ್ನೂರಿನಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಬಾರ್ಗಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗಳು ಅವರಿಗೆ ಇಷ್ಟ ಬಂದಂಗೆ ನಡೀತಾ ಇದೆ. ಯಾವ ಸಮಯಕ್ಕೆ ಬೇಕಾದರೂ ಓಪನ್ ಮಾಡ್ಬೋದು, ಯಾವ ಸಮಯಕ್ಕೆ ಬೇಕಾದರೂ ಕ್ಲೋಸ್ ಮಾಡ್ಬೋದು ಅನ್ನುವ ನಿಟ್ಟಿನಲ್ಲಿ ಈಗ ರಾಣೆಬೆನ್ನೂರಿನಲ್ಲಿರ್ತಕ್ಕಂಥ ಹಲವು ಬಾರ್ಗಳು ಕಾರ್ಯವನ್ನು ನಿರ್ವಹಿಸ್ತಾ ಇವೆ. ಈಗ ಏನು ಅಬಕಾರಿ ಇಲಾಖೆಯ ರೂಲ್ಸ್ ಪ್ರಕಾರ CL2, MRP, CL7 ಮತ್ತು CL9ಗಳು ಕಾರ್ಯನಿರ್ವಹಿಸೋದಕ್ಕೆ ಅದರದ್ದೇ ಆಗಿರ್ತಕ್ಕಂತಹ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳಿದೆ. ಇಷ್ಟು ಗಂಟೆಗೆ ಓಪನ್ ಮಾಡಬೇಕು, ಇಷ್ಟು ಗಂಟೆಗೆ ಕ್ಲೋಸ್ ಮಾಡಬೇಕು, ಇಂಥ ಔಟ್ಲೆಟ್ಸ್ಗಳಲ್ಲಿ ಮದ್ಯ ಮಾತ್ರ ಮಾರಾಟ ಮಾಡಬೇಕು, ಇಂಥ ಔಟ್ಲೆಟ್ಸ್ಗಳಲ್ಲಿ ಊಟದ ಜೊತೆಗೆ ಮದ್ಯವನ್ನು ಮಾರಾಟ ಮಾಡಬೇಕು, ಇಂಥ ಔಟ್ಲೆಟ್ಸಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆ್ಯಂಡ್ ಲಾಡ್ಜಿಂಗಲ್ಲಿ ಇಷ್ಟದ್ದೇ ಸಮಯಕ್ಕೆ ಓಪನ್ ಮಾಡಬೇಕು ಅಂತ ಒಂದಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಅಬಕಾರಿ ಇಲಾಖೆಯಿಂದ ಇದೆ. ಈಗ ರಾಣೆಬೆನ್ನೂರಿನಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತಹ ಬಾರ್ಗಳೀಗ ಬೆಳಗ್ಗೆ 8:30ಯಿಂದಲೇ ಓಪನ್ ಆಗಿರ್ತವೆ. ಅದು CL2 ಆಗಿರ್ಬೋದು, CL7 ಆಗಿರ್ಬೋದು, CL9 ಆಗಿರ್ಬೋದು, MRP ಔಟ್ಲೆಟ್ ಆಗಿರ್ಬೋದು. ಆದರೆ ಈ ಎಲ್ಲ ವಿಚಾರಗಳು ಗೊತ್ತಿದ್ರು ಕೂಡ ಈ ಅಬಕಾರಿ ಇಲಾಖೆ ಮಾತ್ರ ಚಾದರ್ ಹೊತ್ಕೊಂಡು ನಿದ್ದೆ ಮಾಡ್ತಿರೋ ಥರ ಕಾಣಿಸ್ತಾ ಇದೆ. ಯಾಕಂದರೆ MRP ಔಟ್ಲೆಟ್ಟಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ರೀತಿಯಾಗಿ 16 ಟೇಬಲ್ಗಳನ್ನು ಹಾಕಿ ಬೆಳ್ಳಂಬೆಳಗ್ಗೆ 8 ಗಂಟೆ, 8:30ಗೆ, 9 ಗಂಟೆಗೆ ಓಪನ್ ಮಾಡಿ ರಾಜ್ಯಾರೋಷವಾಗಿ ಈ ಮದ್ಯವನ್ನು ಸರಬರಾಜು ಮಾಡ್ತಾ ಇದೆ. ಮದ್ಯವನ್ನು ಕುತ್ಕೊಂಡು ಕುಡಿಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ರು. ಅಬಕಾರಿ ಇಲಾಖೆ ಮಾತ್ರ ಕಣ್ಣಿಗೆ ಪಟ್ಟಿಯನ್ನು ಕಟ್ಕೊಂಡು ಕಿವಿಯನ್ನು ಮುಚ್ಕೊಂಡು ತನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅನಿಸುತ್ತೆ. ಯಾಕಂದರೆ MRP ಶಕ್ತಿ ವೈನ್ಸ್ ಬೆಳಿಗ್ಗೆ 9 ಗಂಟೆಗೆ ಓಪನ್ ಆಗಿದೆ. ಅಲ್ಲಿ 16 ಜನ ಕುತ್ಕೊಂಡು ಕುಡಿತಾ ಇದ್ದಾರೆ. ಈ ಔಟ್ಲೆಟ್ ಇರೋದು MRP CL2 ಔಟ್ಲೆಟ್ ಇರೋದು ಮದ್ಯವನ್ನು ಕೇವಲ ಮಾರಾಟ ಮಾಡೋದಕ್ಕೆ ಮಾತ್ರ. ಅಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ ಯಾವ ಅವಕಾಶನೂ ಇರೋದಿಲ್ಲ. ಆದರೆ ರಾಣೆಬೆನ್ನೂರು ನಗರದಲ್ಲಿ ಕಾರ್ಯನಿರ್ವಹಿಸ್ತಿರುವಂತಹ ಈ ಶಕ್ತಿ ವೈನ್ಸ್ ಏನಿದೆ ಇದು 9 ಗಂಟೆಗೆ ಓಪನ್ ಆಗಿರುತ್ತೆ. ಅಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ, ಇಡೀ ದಿನ ಕುತ್ಕೊಂಡು ಕುಡಿಯೋದಕ್ಕೆ ಆರಾಮಾಗಿ ಬಾರ್ ರೆಸ್ಟೋರೆಂಟ್ ಥರ ಕುತ್ಕೊಂಡು ಕುಡಿಯೋದಕ್ಕೆ ಚೇರ್ಗಳು ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂದರೆ ಎಕ್ಸಾಕ್ಟ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಿಂತ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದನ್ನು ನೀವು ವಿಜುವಲ್ಸಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು CL2 ಮಾಲ್ತೇಶ್ ಲಿಕ್ಕರ್ 10 ಗಂಟೆಗೆ ಓಪನ್ ಮಾಡಬೇಕು. ಅಲ್ಲಿ ಕುತ್ಕೊಂಡು ಕುಡಿಯೋದಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೆ 9:10ಕ್ಕೆ ಬಾರ್ ಓಪನ್ ಆಗಿದೆ, ಕುತ್ಕೊಂಡು ಕುಡಿತಾ ಇದ್ದಾರೆ. ಮತ್ತೊಂದು ರೂಲ್ಸ್ ಏನಿದೆ ಅಂದರೆ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಸೇಮ್ ಪ್ಲೇಸ್ ಆಗಿರಬೇಕು CL2ಗೆ. ಆದರೆ ಇಲ್ಲಿ ಎಕ್ಸಿಟ್ ಬಾಗಿಲಿಂದ ಏನು ಬೆಳಗ್ಗೆ 9 ಗಂಟೆ, 8 ಗಂಟೆ, 8:30 ಕುಡಿಯೋಕೆ ಬರೋರೆಲ್ಲ ಎಕ್ಸಿಟ್ ಬಾರಿಂದ ಹೋಗ್ತಾರೆ, ಎಕ್ಸಿಟ್ ಡೋರಿಂದ ಹೋಗ್ತಾರೆ. ಎಂಟ್ರಿ ಶಟ್ರಸ್ ಕ್ಲೋಸ್ ಆಗಿರುತ್ತೆ. ಆದರೆ ಇವತ್ತು ಶಟ್ರಸನ್ನು ಓಪನ್ ಮಾಡಿಕೊಂಡು ಎಕ್ಸಿಟ್ ಡೋರನ್ನು ಓಪನ್ ಮಾಡ್ಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿಯೋದಕ್ಕೆ CL2 ಬಾರ್ ಏನಿದು ಮಾಲ್ತೇಶ್ ಲಿಕ್ಕರ್ಸ್ ಇಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ರಾಣೆಬೆನ್ನೂರಿನ ಕೇಂದ್ರ ಬಸ್ ನಿಲ್ದಾಣದ ಬ್ಯಾಕ್ ಸೈಡಲ್ಲಿದೆ, ಮೇನ್ ರೋಡಲ್ಲಿ ಕಾಣಿಸುತ್ತೆ ಈ ಬಾರ್. ಆದರೂ ಇಲಾಖೆಯ ಅಧಿಕಾರಿಗಳಿಗೆ ಮಾತ್ರ ಈ ಬಾರ್ ಯಾವ ರೀತಿ ನಿರ್ವಹಿಸ್ತಾ ಇದೆ, ಇಲ್ಲಿ ಕುತ್ಕೊಂಡು ಕುಡಿತಿದ್ದಾರಾ ಇಲ್ವಾ ಅಂತಕ್ಕಂಥ ವಿಚಾರಗಳು ಈ ಅಬಕಾರಿ ಇಲಾಖೆಗೆ ಮಾತ್ರ ಕಾಣಿಸಿಲ್ಲ. ಇನ್ನು CL7 ಜನ್ನು ಓಪನ್ ಮಾಡಬೇಕಾಗಿರೋ ಟೈಮ್ 9 ಗಂಟೆ, ಆದರೆ 8:30ಕ್ಕೆ ಓಪನ್ ಆಗಿದೆ ಬಾರ್. ಇದು PB ರೋಡ್ನ ಮೇನ್ ರೋಡಲ್ಲಿದೆ, ಆದರೂ ಇಲಾಖೆ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ಲ. CL9 ಪ್ರೀತಮ್ ಬಾರ್. CL9ಗೆ ಏನಿದೆ, ಊಟದ ಜೊತೆ ಮದ್ಯವನ್ನು ಪೂರೈಕೆ ಮಾಡಬೇಕು ಅಂತ ಇದೆ. ಸುಸಜ್ಜಿತವಾಗಿರುವಂತಹ ಏರ್ ಕಂಡೀಷನ್ ಇರುವಂತಹ ಅಡಿಗೆ ಕೊಠಡಿ ಇರಬೇಕು, ಪ್ರತ್ಯೇಕ ಅಡಿಗೆ ಕೊಠಡಿ ಇರಬೇಕು, ಇಷ್ಟೇ ಚೇರ್ಗಳು, ಇಷ್ಟೇ ಟೇಬಲ್ಗಳು ಇರಬೇಕು, ಅದ್ರ ಮಧ್ಯೆ ಇಷ್ಟೇ ಡಿಸ್ಟೆನ್ಸ್ ಇರಬೇಕು ಅನ್ನೋ ರೂಲ್ಸ್ ಇದೆ. ಆದರೆ ಈ ಪ್ರೀತಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಕಿಚನ್ನೇ ಇಲ್ಲ. ಅಲ್ಲಿ ಕುಕ್ ಹೇಳ್ತಾನೆ, ನಾವು ಯಾಕೆ ಬರೋರಿಗೆ ಅಡುಗೆ ಮಾಡಿಕೊಡೋಣ, ಬರೋರಿಗೆ ಆಮ್ಲೆಟು ಬಾಯ್ಲ್ಡ್ ಎಗ್ ಬಾಯಿಸ್ಕೊಡೋಕೆ ಮಾತ್ರ ಗ್ಯಾಸ್ ಇಟ್ಟಿರೋದು. ಇರ್ತಕ್ಕಂಥದ್ದು ಡೊಮೆಸ್ಟಿಕ್ ಸ್ಟವ್, ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ 9:10ಕ್ಕೆ. ಈ ಪ್ರೀತಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನ ಓನರು ನನಗೆ ಅವಾಜನ್ನು ಹಾಕ್ತಾರೆ. PB ಏನದು ಮೇನ್ ರೋಡಲ್ಲಿ ನಿಂತ್ಕೊಂಡು ಅವಾಜ್ ಹಾಕ್ತಾರೆ, ಇಟ್ಸ್ ಮೈ ಶಾಪ್, ಐ ಆಮ್ ಓಪನಿಂಗ್ ಎಟ್ ಎನಿ ಟೈಮ್, ಇಟ್ಸ್ ಮೈ ಅಥಾರಿಟಿ ಅಂತ. ಇಷ್ಟು ಆರಾಮಾಗಿ ಒಬ್ಬ ಬಾರ್ ಓನರು ಮಧ್ಯ ರೋಡಲ್ಲಿ ನಿಂತ್ಕೊಂಡು ಒಬ್ಬ ಪತ್ರಕರ್ತರಿಗೆ ಆವಾಜ್ ಹಾಕ್ತಿದ್ದಾರೆ, ಇದು ನನ್ನ ಶಾಪು, ನಾನು ಯಾವಾಗ ಬೇಕಾದ್ರೂ ಓಪನ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಂದರೆ ನಮ್ಮ ವ್ಯವಸ್ಥೆ ಏನು ಅಬಕಾರಿ ಇಲಾಖೆಯ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಹಾಳಾಗಿರ್ಬೋದು ಅಂತ. ನೀವು ಯಾಕೆ ಇಂಟರ್ವ್ಯೂ ಓಪನ್ ಮಾಡ್ತೀರಿ? ಇನ್ನು ಬಾರ್ಗಳು
ದೇವಸ್ಥಾನ ಆಗಿರ್ಬೋದು, ಕಾಲೇಜ್ ಶಾಲಾ ಕಾಲೇಜು ಆವರಣಗಳಿಂದ 100 ಮೀಟರ್ ಯಾರ್ಡ್ ಅಂತರದಲ್ಲಿ ಇರಬೇಕು. ಆದರೆ ಈ ಪ್ರೀತಮ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮುಂದ್ಗಡೆನೆ ಗಣೇಶ ದೇವಸ್ಥಾನ ಇದೆ. ಅಲ್ಲೂ ಕೂಡ ಇದು ಕೂಡ ಮಾರ್ಕೆಟ್ಗೆ ಹೋಗ್ತಕ್ಕಂತಹ ಹೃದಯ ಭಾಗ, ರಾಣೆಬೆನ್ನೂರಿನ ಹೃದಯ ಭಾಗ ಮಾರ್ಕೆಟ್ ರೋಡ್ ಏನಿದೆ, ಆ ರೋಡ್ ಒಳಗೇನಿದೆ ಅಲ್ಲೇ ಕಾಣಿಸುತ್ತೆ. ಆದರೂ ಈ ಅಬಕಾರಿ ಇಲಾಖೆ ಮಾತ್ರ ಯಾಕೆ ಇಷ್ಟು ಕಣ್ಣು ಮುಚ್ಕೊಂಡು ಕೂತಿದೆ, ಯಾಕೆ ಈ ಚಾದರ್ ಹೊತ್ಕೊಂಡು ನಿದ್ದೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದೆಯೋ ನನಗೆ ಗೊತ್ತಿಲ್ಲ. CL2, CL9, CL7 ಯಾವುದಿರಲಿ 8 ಗಂಟೆಗೆ ರಾಜಾರೋಷವಾಗಿ ಮದ್ಯ ಮಾರಾಟ ಮಾಡ್ತಿದ್ದಾರೆ. ಇದಕ್ಕಿಂತ ಒಂದು ಕೈ ಮೀರಿ ಈ ದೊಡ್ಡಕೆರೆ ಪಕ್ಕದಲ್ಲಿರ್ತಕ್ಕಂಥ ಕಿರಾಣಿ ಅಂಗಡಿಗಳಲ್ಲೂ ಕೂಡ ಈ ಮದ್ಯ ಅಂತಕ್ಕಂಥದ್ದು ಹೆಗ್ಗಿಲ್ಲದೆ ಸಿಗ್ತಾ ಇದೆ. ಅಡಿಗೆಗೆ ಬಳಸ್ತಕ್ಕಂಥ ಎಣ್ಣೆ ಬೇಕಾದ್ರೆ ಸ್ವಲ್ಪ ದೂರದಲ್ಲಿ ಸಿಗಬಹುದೇನೋ, ಆದರೆ ಈ ಬಾರ್ಗಳಲ್ಲಿ, ಈ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಬಾರ್ಗಳಲ್ಲಿ ಸಿಗುವಂಥ ಮದ್ಯ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತಾ ಇದೆ. ಚೇರ್ ಹಾಕಿ, ಟೇಬಲ್ ಹಾಕಿ, ದೊಡ್ಡ ದೊಡ್ಡ ಚೀಲಗಳಲ್ಲಿ ಆ ಸ್ಯಾಚೆಟ್ಗಳನ್ನು ತುಂಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಿ ಕುಡಿಯೋರಿಗೆ ಕೊಡ್ತಾ ಇದ್ದಾರೆ. ಆದರೆ ಇಲಾಖೆ ಮಾತ್ರ ನಿಜಕ್ಕೂ ಶೇಮ್ ಆನ್ ಯು ಅಬಕಾರಿ ಇಲಾಖೆಗೆ. ಯಾಕಂದರೆ MRP ಔಟ್ಲೆಟಲ್ಲಿ ಇಷ್ಟು ದೊಡ್ಡ ಟೇಬಲ್ ಚೇರ್ಸ್ ಹಾಕ್ಕೊಂಡು ರಾಜ್ಯಾರೋಷವಾಗಿ ಬೆಳಿಗ್ಗೆ 8 ಗಂಟೆ 9 ಗಂಟೆಗೆ ಓಪನ್ ಮಾಡಿಕೊಂಡು ಮದ್ಯ ಮಾರಾಟ ಮಾಡ್ತಿದ್ದಾರೆ. ಕುತ್ಕೊಂಡು ಕುಡಿಯೋಕೆ ಕೊಡ್ತಿದ್ರು ಕೂಡ ಆರಾಮಾಗಿದ್ದೀರ. ನಾನು ಕಾಲ್ ಮಾಡ್ತೀನಿ, ಏನು ಅಬಕಾರಿ PSI ಅವರಿದ್ದಾರೆ ರಾಣೆಬೆನ್ನೂರವ್ರಿಗೆ, ಕೇಳ್ತೀನಿ, ಸರ್ ಈ ರೀತಿ ಹೇಳ್ತಿದ್ದಾರೆ, ಇಲ್ಲಿ ಕುಡಿಯೋಕೆ ಅವಕಾಶ ಇದೆ ಅಂತ. ಇಲ್ಲ, ಆ ಥರ ವಿಚಾರ ಬಂದರೆ ನಾನು ಎನ್ಕ್ವೈರಿ ಮಾಡ್ತೀನಿ, ಅದೇನಿದೆ ವಿಚಾರಿಸ್ತೀನಿ ನಾನು ಅಂತ ಹಾರಿಕೆ ಉತ್ತರ ಕೊಡ್ತಿದ್ದಾರೆ. ಅಂದರೆ ಮೇ ಬಿ ಇದೆಲ್ಲವೂ ಅವ್ರಿಗೆ ಗೊತ್ತು, ಆದರೂ ಗೊತ್ತಿಲ್ಲದೆ ಇರ್ತಕ್ಕಂಥ ಜಾಣಕೂಡನ್ನ ಅಬಕಾರಿ ಇಲಾಖೆ ಪ್ರದರ್ಶಿಸ್ತಿದೆ. CP ಅವರಿಗೆ ನಾನು ಈ ಮೂಲಕ ಹೇಳ್ತೀನಿ, ಅಬಕಾರಿ CP ಅವರಿಗೆ, ರಾಣೆಬೆನ್ನೂರಲ್ಲಿ ಬೆಳ್ಳಂಬೆಳಗ್ಗೆ ಕಾರ್ಯನಿರ್ವಹಿಸತಕ್ಕಂತಹ ಬಾರ್ಗಳೇನಿದೆ ಅದು ಬಂದಾಗಬೇಕು. ಅದರಲ್ಲೂ ಆಯಾ ಬಾರ್ಗಳು, ಆಯಾ ಔಟ್ಲೆಟ್ಸ್ಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಿದೆ, ಆ ರೀತಿಯಾಗಿ ಮಾತ್ರ ಕಾರ್ಯನಿರ್ವಹಿಸಬೇಕು. ಆ ರೀತಿಯಾಗಿ ನೀವು ನೋಡ್ಕೊಳ್ಳತಕ್ಕಂಥ ಜವಾಬ್ದಾರಿ ಅಬಕಾರಿಯ ಇಲಾಖೆದ್ದು. ಇಷ್ಟು ನೀಟಾಗಿ, ಇಷ್ಟು ಆರ್ಗನೈಸ್ಡ್ ಆಗಿ ತಪ್ಪುಗಳು ನಡೀತಾ ಇದ್ರೂ, ಇಷ್ಟು ನೀಟಾಗಿ ತಪ್ಪುಗಳು ನಿಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ನೀವು ಯಾಕೆ ಕಣ್ಣು ಮುಚ್ಚಿ ಕೂತ್ಕೊಂಡಿದ್ದೀರಾ ಅಂದರೆ, ಎಲ್ಲೋ ಒಂದು ಕಡೆ ಅಬಕಾರಿ ಇಲಾಖೆ ಮೇಲೆ ಮತ್ತಷ್ಟು ಅನುಮಾನಗಳು ಗಾಢವಾಗ್ತಿದೆ. ಇದು ಸಾರ್ವಜನಿಕರ ಪರವಾಗಿ, ಸರ್ಕಾರದ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ ಅಥವಾ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಬ್ರೇಕ್ ಮಾಡಿ ಬಾರ್ಗಳನ್ನು ನಡೆಸ್ತಿದಾರಲ್ಲ ಅವರ ಪರವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೋ ಅಂತ. ಈ ಸುದ್ದಿ ಬಿತ್ತರ ಆಗಿದೆ ಇವತ್ತು ಸುದ್ದಿ ಏನು ಬಿತ್ತರ ಆಗುತ್ತೆ, ಇದಾದ್ಮೇಲೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಕಾರ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಈ ಬಾರ್ಗಳು ಕಾರ್ಯನಿರ್ವಹಿಸ್ತಾ ಅಂತಕ್ಕಂಥದ್ದನ್ನ ಕಾದ್ ನೋಡಬೇಕಾಗಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಈ CL2, CL9 ಏನೇನಿದೆ, ಅವುಗಳ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೆಲ್ಲ ನಾನು ತರಿಸ್ಕೊಂಡಿದ್ದೀನಿ. ಅವು ಎಲ್ಲವನ್ನು ಕೂಡ ಇನ್ನೂ ನೆಕ್ಸ್ಟ್ ಎಪಿಸೋಡಲ್ಲಿ ಮಾಡ್ತೀನಿ. ಇದೇ ರೀತಿಯಾಗಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಪ್ರಕಾರ ಕಾರ್ಯನಿರ್ವಹಿಸ್ತವ ಅಂತಕ್ಕಂಥದ್ದನ್ನು ಫ್ಯಾಕ್ಟ್ ಚೆಕ್ ಮಾಡ್ತೀವಿ. ನ್ಯೂಸ್ ಪಲ್ಸ್ ಏನಿದೆ ಬೆಳ್ಳಂಬೆಳಗ್ಗೆ ಎದ್ದು ನಾವು ಬೀದಿಗಿಳಿದಿರೋದು ಇದೇ ಕಾರಣಕ್ಕೆ. ಪಬ್ಲಿಕ್ಸ್ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ, ಬಾರ್ ಓಪನ್ ಆಗಿದೆ 8 ಗಂಟೆಗೆ 9 ಗಂಟೆಗೆ ಅಂತ ನಮಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡ್ತಿದ್ದಾರೆ. ಅಂದರೆ ಇಲಾಖೆ ಎಷ್ಟು ಹದಗೆಟ್ಟು ಹೋಗಿದೆ ಅಂತ, ವ್ಯವಸ್ಥೆ ಎಷ್ಟು ಹದಗೆಟ್ಟು ಹೋಗಿದೆ ಅಂತ ಒಂದು ಚಾನಲ್ ತಮ್ಮ ಕಾರ್ಯವ್ಯಾಪ್ತಿಯನ್ನು ತಿಳಿಸ್ಕೊಡ್ಬೇಕಾಗಿದೆ ಅಂತಕ್ಕಂದ್ರೆ ಇಲಾಖೆಗೆ ನಿಜವಾಗ್ಲೂ ಶೇಮ್ ಆನ್ ಯು. ಇನ್ನು ಈ ಸುದ್ದಿ ಬಿತ್ತರವಾದ ಮೇಲಾದರೂ ಇಲಾಖೆ ಎಚ್ಚೆತ್ಕೊಂಡು ಅದರ ಔಟ್ಲೆಟ್ಸ್ಗಳ ರೂಲ್ಸ್ ಆ್ಯಂಡ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳ ಪ್ರಕಾರ ಕಾರ್ಯವನ್ನು ನಿರ್ವಹಿಸುವಂತೆ ಆಕ್ಷನ್ ತಗೊಳ್ಳುತ್ತಾ ಕಾದ್ ನೋಡೋಣ. ಇಂಥದ್ದೇನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಪಲ್ಸ್. ಇದು ಅಸಲಿ ಸುದ್ದಿ, ನಿಖರ ವರದಿ.